ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿದ್ದಾನೆ. ತನಗೆ ಎದುರಾಗಿರತಕ್ಕಂಥ ಕೌರವರ ಸೈನ್ಯವನ್ನು ಅಟ್ಟಾಡಿಸಿಕೊಂಡು ಹೊಡೆದಿದ್ದಾನೆ. ಕರ್ಣನ ಒಂದು ಹೇಳಿಕೆಯ ಮೇರೆಗೆ ಇಡೀ ಕೌರವನ ಸೈನ್ಯ ಹಸ್ತಿನಾವತಿ ನಗರಿಗೆ ಹಿಂದಿರುಗಿದ ಮೇಲೆ ಭೀತಿ ಹರಿದುದು, ರಾಯದಳ ಸಂಘಾತ ಸರಿದುದು, ಮತ್ತೆ ಸುಜನೌರಾತ ನೆರೆದುದು, ಮೆರೆದುದವನೀ ದೇವರ ಗಳಿಕೆ. ಅಧರ್ಮ ತೊಲಗಿಬಿಟ್ಟು ಧರ್ಮಸ್ಥಾಪನೆ ಆಗತಕ್ಕಂಥ ಒಂದು ಸಂದರ್ಭ ಬಂತು ಅಂತ ಎಲ್ಲರೂ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ 16ನೇ ಸಂಧಿಯಲ್ಲಿ ಏನಾಯ್ತಪ್ಪ, ವಿಮಲ ಮುನಿ ಪಾಂಚಾಲ ಚಿತ್ತಭ್ರಮೆಯನಪಹರಿಸಿದನು, ದ್ರೌಪದಿ ರಮಣಿಯಾದಳು ಹರನವರದಲ್ಲಿ ಪಾಂಡುತನಯರಿಗೆ. ದೃಪದ ಮಹಾರಾಜನ ಮನಸ್ಸಿನಲ್ಲಿರತಕ್ಕಂಥ ಚಿತ್ತಭ್ರಮೆಯನ್ನು ಅಪಹರಿಸಿ ವೇದವ್ಯಾಸ ಮಹರ್ಷಿಗಳು ಅಪಹರಿಸಿದ ನಂತರ ಅವರೆಲ್ಲರೂ ಕೂಡ ಶಾಂತಿ ಮಾಡಿದ ನಂತರ, ಅನುಮಾನವನ್ನು ಬಗೆಹರಿಸಿದ ನಂತರ ದ್ರೌಪದಿ ಪಾಂಡುತನಯರನ್ನು ಮದುವೆ ಆಗ್ತಾರೆ ಅನ್ನತಕ್ಕಂಥದ್ದು ಇದರ ಮೇಲ್ನೋಟದ ಸಾರಾಂಶ. ಸ್ವಲ್ಪ ಇದನ್ನು ನಾವು ಪರಾಮರ್ಶಿಸಿ ನೋಡಿದರೆ, ಆ ದ್ರೌಪದಿಯನ್ನು ಕರ್ಕೊಂಡು ನೇರವಾಗಿ ಕುಂತಿಯ ಹತ್ರ ಬರ್ತಾನೆ ಅರ್ಜುನ. ಕುಂತಿಗೆ ತೋರಿಸಿ ದ್ರೌಪದಿಯನ್ನು, ಅಮ್ಮ, ನಾನು ಒಂದು ಅಮಲ ಮೌಕ್ತಿಕ ಮಣಿಯನ್ನು ತಂದಿದ್ದೀನಿ ತಾಯಿ, ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳಿದರೆ ಆಯಮ್ಮೇನು ಹೇಳ್ತಾರೆ, ಹರುಷದಲ್ಲಿ ಲೇಸಾಯಿತ ಇವರು ಕೂಡಿ ಭೋಗಿಪುದೆಂದಳು ಎಂದಳು ಆ ಕುಂತಿ. ಆಯ್ತಪ್ಪ, ಬಹಳ ಸಂತೋಷ ಆಯಿತು, ಆ ಮಣಿಯನ್ನು 5 ಜನನೂ ಸೇರಿ ಭೋಗಿಸ್ರಿ ಅಂತ ಹೇಳ್ತಾಳೆ. ಒಂದು ಮಣಿ ತಂದಿದ್ದೀನಿ ಅಂದರೆ ಅದನ್ನು 5 ಜನನೂ ಉಪಯೋಗಿಸ್ರಿ ಅಂತಾಳೆ ಅವಳು. ಅದನ್ನೇ ಮಾತೃವಚನವಾಗಿ ಅವನು ತಗಂತಾನೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ನಾವು ಹೇಳ್ತೀವಲ್ಲ, ಹಾಗೆ ನೇರವಾಗ ಧರ್ಮರಾಜನ ಹತ್ರಕ್ಕೆ ಬಂದು ಈ ಮಾತನ್ನು ಹೇಳ್ತಾಳೆ. ಅಣ್ಣ, ನಾನು ಆ ಕುಂತಿಯನ್ನು ಕರ್ಕೊಂಡೋಗಿ ಅಮ್ಮನ ಹತ್ರ, ಅಲ್ಲ ದ್ರೌಪದಿಯನ್ನು ಕರ್ಕೊಂಡೋಗಿ ಅಮ್ಮನ ಹತ್ರ ತೋರಿಸಿದ್ರೆ, ಕುಂತಿ ಹತ್ರ ಒಂದು ಮಣಿ ತಂದಿದ್ದೇನೆ ಅಂದರೆ ಇವರು 5 ಜನನೂ ಉಪಭೋಗಿಸರು ಅಂತ ಹೇಳಿದಾರಲ್ಲ, ಮತ್ತು ನಾವು 5 ಜನರು ಕೂಡ ಈ ದ್ರೌಪದಿಯನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಇದು ಮಾತೃವಿನ ಆಜ್ಞೆ, ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದಾಗ ಧರ್ಮರಾಜ ಇದಕ್ಕೆ ಒಪ್ಪಲ್ಲ. ನಕುಲ ಸಹದೇವರು ಒಪ್ಪಲ್ಲ, ಭೀಮನು ಒಪ್ಪಲ್ಲ. ಆದರೂ ಕೂಡ ಅವನು ತಾಯಿಯ ಮಾತನ್ನು ಅಲಂಘ್ಯ ಅಂತ ನಾವು ಭಾವಿಸಬಾರ್ದು ಅಂತ ಹೇಳಿಬಿಟ್ಟು ನಾವು ಒಪ್ಪಲೇಬೇಕು ಅಂತಕ್ಕಂಥದ್ದನ್ನು ಎಲ್ಲ ತನ್ನ ಅಣ್ಣ ತಮ್ಮಂದರಿಗೆ ಒಪ್ಪಿಸ್ತಾನೆ. ಅದಾದಮೇಲೆ ಅವರೆಲ್ಲರೂ ಕೂಡ ಅವತ್ತಿನ ಒಂದು ಒಳ್ಳೆಯ ದಿನವನ್ನು ಕಳೆದುಬಿಟ್ಟು ರಾತ್ರಿಗೆ ನಿದ್ರಾಪರವಶರಾಗ್ತಾರೆ. ಎಷ್ಟೋ ಹೊತ್ತು ಮಾತಾಡ್ತಾರೆ, ಬರೀ ಯುದ್ಧದ ಬಗ್ಗೆ, ವಿದ್ಯೆಯ ಬಗ್ಗೆ, ಕಾಳಗದ ಬಗ್ಗೆ, ಆಮೇಲೆ ಬಿಲ್ವಿದ್ಯೆಯ ಬಗ್ಗೆ, ಗದಾಯುದ್ಧದ ಬಗ್ಗೆ, ಕತ್ತಿ ವರಸೆ ಬಗ್ಗೆ, ಆಮೇಲೆ ಕುದುರೆ ಸವಾರಿ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದನ್ನು ದೃಷ್ಟದ್ಯುಮ್ನ ಕೇಳ್ತಾನೆ. ಕೇಳಿ ಅವರ ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ, ಬರೀ ಯುದ್ಧದ ಬಗ್ಗೆ ಮಾತಾಡಿದಾರಲ್ಲ ಅವರು, ನೋಡೋದಕ್ಕೆ ಅವರು ವಿಪ್ರರಾಯಿ ಕಂಡರೂ ಕೂಡ ಸಾಮಾನ್ಯವಾಗಿ ಅವರ ಒಂದು ಮಾತುಗಳನ್ನು ಕೇಳಿದರೆ ಅವರು ವಿಪ್ರರಲ್ಲ ಅಂತ ನನಗನ್ನಿಸುತ್ತೆ. ಒಬ್ಬೊಬ್ಬರು ಕೂಡ ನೋಡಿದರೆ ಮಹಾವೀರರ ರೂಪದಲ್ಲಿ ಕಾಣ್ತಾರಲ್ಲ, ಅವರು ಕ್ಷತ್ರಿಯರೇ ಇರಬೇಕು, ಮಾರುವೇಷದಲ್ಲಿದ್ದಾರೆ ಅನ್ನೋದು ನನಗನ್ನಿಸುತ್ತೆ ಅಂದಾಗ ದೃಪದರಾಜ, ಇಲ್ಲ, ನನಗೂ ಹಾಗೆ ಅನಿಸ್ತಾ ಇದೆ. ನೋಡ್ತಾ ಇದ್ದರೆ ಇವರ ಒಂದು
ಆ ಒಂದು ನಡೀತಕ್ಕಂಥ ರೀತಿ, ಆ ಒಂದು ಟಿ ವಿ ಇವೆಲ್ಲವನ್ನು ನೋಡ್ತಾ ಇದ್ದರೆ ರಾಜರ ಲಕ್ಷಣಗಳು ಅವರಲ್ಲಿ ತೋರಿಕೆ ಆಗ್ತಾ ಇವೆ. ಅದರಿಂದ ಪಾಂಡುನಂದನರೇ ಇವ್ರು ಯಾಕೆ ಆಗಬಾರ್ದು, ಇವ್ರು ಯಾಕೆ ಪಾಂಡವರೇ ಆಗಬಾರ್ದು ಅಂತ ನಾವು ಯಾರು ದೃಪದ ಇವರು ಪಾರ್ಥಿವರೊಳಗೆ ಪಾಂಡವರು ನಿಸ್ಸಂದೇಹವೆಂದೇ ನಿಮಗೆ ನಾವಿನ್ನೆವೇ ವಿವಾಹದ ಪೂರ್ವ ಕಾಲದಲ್ಲಿ. ಹೊರಗಿನ ಮನೆಯಲ್ಲಿ ಇವರು ಸತ್ತೋದ್ರು ಅಂದಿರ್ಬೋದು, ಆದರೆ ಆ ಭಗವಂತನ ಆಶೀರ್ವಾದದಿಂದ ಇವರು ಬದುಕಿರ್ಬೋದು. ಅವರು ಪಾಂಡುನಂದನರೇ ಇರಬೇಕು ಅಂತ ಹೇಳಿ ಅವರು ಅವತ್ತಿನ ದಿನ ಮಲಗಿದಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಉದಯ ಕಾಲದಲ್ಲಿ ಇದ್ದಿದ್ದಾರೆ ಪಾಂಡವರು ಮಂಗಳ ಸ್ನಾನವನ್ನು ಮಾಡಿದ್ದಾರೆ. ಮುದದಿ ಮಂಗಳ ಮಜ್ಜನವ ಮಾಡಿದರು, ದಿವ್ಯಾಂಬರವನುಟ್ಟರು ಸುದತಿಯರ ಹರಿವಾಣ ವಾರತಿಗಳನ್ನು ಕೈಕೊಳ್ಳುತ್ತ. ಏನು ಸುಮ್ಮನೆ ಶೃಂಗಾಭರಣ ಭೂಷಿತರಾಗಿಬಿಟ್ಟು ನೇರವಾಗಿ ಬಂದುಬಿಟ್ಟು ಆ ದೃಪದರಾಜನ ಸಿಂಹಾಸನದ ಮೇಲೆ 5 ಜನನು ಕೂತಿದ್ದಾರಂತೆ. ಕುಂತಿ ತಾಯಿ ಸಮೇತ, ದ್ರೌಪದಿ ಸಮೇತ 5 ಜನ ಪಾಂಡವರು, ದ್ರೌಪದಿನೂ ಕೂಡ ಅಲ್ಲೇ ಇದ್ದುಬಿಟ್ಟಿದ್ದಾಳೆ. ಇದನ್ನು ನೋಡಿಬಿಟ್ಟ ಬಂದು ದೃಪದರಾಜ ಆಶ್ಚರ್ಯಪಟ್ಟುಬಿಟ್ಟ. ಆ ದೃಷ್ಟದ್ಯುಮ್ನ ಇವರೆಲ್ಲ ಯಾರು ನೀವು ಅಂತ ಕೇಳಿದರೆ, ನಾವೆಲ್ಲರೂ ಕೂಡ ಪಾಂಡವರು ಅಂತ ಅವರು ಹೇಳ್ತಾರೆ. ನಾನು ಧರ್ಮರಾಜ, ಇವನು ಅರ್ಜುನ, ಅವನ ಕಲಾ ಸಹದೇವ, ಇವನು ಭೀಮ, ಈಕೆ ನಮ್ಮ ತಾಯಿ ಕುಂತಿ ಅಂತ ಹೇಳಿ ಪರಿಚಯ ಮಾಡಿದಾಗ ಅವನಿಗೆ ಭಾಳ ಆಶ್ಚರ್ಯವಾಗಿಬಿಡುತ್ತೆ. ಅಯ್ಯೋ ರಾಮ. ಆಮೇಲೆ 5 ಜನ ಕೂಡ ಬಾಸಿಂಗ ಕಟ್ಕೊಂಡು ರೆಡಿ ಇದ್ದಾರೆ. ಅಯ್ಯೋ ಎಂಥ ಕೆಲಸ ಆಯ್ತಲ್ಲ, 5 ಜನರು ಕೂಡ ಮದುವೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿಬಿಟ್ಟು ಅವನು ತುಂಬ ಚಿಂತಾಕ್ರಾಂತನಾಗ್ತಾನೆ, ಯಾರು ದೃಪದರಾಜ. ಆದರೆ ತಾಯಿಯ ಮಾತನ್ನು ಮೀರದೇ ಇರತಕ್ಕಂಥ ಸಂದರ್ಭ ನಮಗೆಲ್ಲರಿಗೂ ಬಂದಿರೋದ್ರಿಂದ, ತಾಯಿಯ ಮಾತನ್ನು ಮೀರೋದಕ್ಕೆ ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಆ ದ್ರೌಪದಿಯನ್ನು 5 ಜನನೂ ಮದುವೆ ಆಗ್ತೀವಿ. ಆವಾಗ ದೃಪದ ಅಂತನಲ್ಲಪ್ಪ, ಒಬ್ಬ ಗಂಡ 5 ಜನ ಹೆಂಡತಿ ಕೇಳಿದ್ದೀನಿ, ಆದರೆ ಒಬ್ಬ ಹೆಂಡತಿಗೆ 5 ಜನ ಗಂಡಂದ್ರೆ ಇಲ್ಲಿ ಅಂತ ಕೇಳಿದಾಗ ಅಷ್ಟೊತ್ತಿಗೆ ವೇದವ್ಯಾಸ ಮಹರ್ಷಿಗಳು ಪ್ರತ್ಯಕ್ಷ ಆಗಿಬಿಟ್ಟು ಅವನ ಅನುಮಾನವನ್ನು ಬಗೆಹರಿಸ್ತಾರೆ. ನೋಡಪ್ಪ ಮಹಾರಾಜ, ನೀನು ತಲೆ ಕೆಡಿಸ್ಕೋಬೇಡ. ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಇವಳು ನಾರಾಯಣಿ ಅಂತ ಹೇಳಿಬಿಟ್ಟು ಒಬ್ಬ ಮಹಾ ತಪಸ್ವಿನಿ, ಒಬ್ಬ ಋಷಿ ಹೆಂಡತಿ. ಆ ಋಷಿ ವಯಸ್ಸಾಗ್ತಾ ಕುಷ್ಠರೋಗ ಬಂದಾಗ ಅವನು ಊಟ ಮಾಡ್ತಾ ಇರಬೇಕಾದ್ರೆ ಪರೀಕ್ಷೆಗೋಸ್ಕರ ಆ ಎಲೆಯಲ್ಲಿ ಅವನ ಬೆರಳನ್ನೇ ಉದುರಿಸ್ಬಿಡ್ತಾನೆ. ಆ ಬೆರಳನ್ನು ಪಕ್ಕಕ್ಕಿಟ್ಟು ಇವಳು ಊಟ ಮಾಡ್ತಾಳೆ. ನಿನಗೇನು ಬೇಕೋ ಕೇಳು ಅಂತ ಕೇಳಿದಾಗ, ಆವಾಗ ನೀವು ನನ್ನ ದಿವ್ಯ ರೂಪದಿಂದ ನನ್ನನ್ನು ಸೇರಬೇಕು ಅಂತ ಅವಳು ಕೇಳಿದಾಗ ಅವನು ಅದನ್ನು ಮಾತನ್ನು ಮನ್ನಿಸಿ ಸೇರಿ ಇನ್ನೇನು ಗಂಧರ್ವ ವೇಷದಲ್ಲಿ ಅಂತರ್ಧಾನ ಆಗ್ತಿರ್ತಾನೆ. ಇಲ್ಲ, ನೀವು ದಯವಿಟ್ಟು ನನ್ನ ಬಿಟ್ಟು ಹೋಗಲೇಬಾರದು ಅಂತ ಹೇಳಿದಾಗ ಅವಾಗ ಅವನು ಶಾಪವನ್ನು ಕೊಡ್ತಾನೆ. ಹೋಗಿ ನೀನು ಕ್ಷತ್ರಿಯರ ಹೊಟ್ಟೆಯಲ್ಲಿ, ಮಹಾರಾಜರ ಹೊಟ್ಟೆಯಲ್ಲಿ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಟ್ಟಾಗ ಆಯಮ್ಮ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾಳೆ. ಶಿವ ಪ್ರತ್ಯಕ್ಷ ಆಗಿ ಏನು ಬೇಕು ಅಂದಾಗ ಪತಿಂದೇಹಿ 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 ಗಂಡನನ್ನು ಕೊಡು ಅಂತ ಬಿಟ್ಟು ಅವಳ ಮನಸ್ಸಿನಲ್ಲಿ ಒಂದೇ ಸಾರಿ ಕೇಳಿದ್ದೀನಿ ಅಂತ 5 ಸಾರಿ ಕೇಳಿಬಿಡ್ತಾಳೆ. ಆವಾಗ ಪರಮಾತ್ಮ ತಥಾಸ್ತು ಅಂದಾಗ 5 ಜನ ಪತಿಯರಾಗ್ತಾರೆ ಮುಂದೆ ನಿನಗೆ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ. ಆ ದೊಡೈವರಿ ಪತಿಗಳ ಹರು ತಳೋದರಿಯೇ ನಿನಗೆನಲು ಬೆಚ್ಚಿದಳಿ ದುರಿತ ತನಗೆ ಕೆನುತ ಸತಿ ಮುಚ್ಚಿದಳು ಕಿವಿಯ 2 ಕಿವಿ ಮುಚ್ಕೊಂಡ್ಬಿಡ್ತಾಳೆ. ಅವಾಗ ಹೇಳ್ತಾನೆ ಶಿವ, ಅಮ್ಮ ನೀನೇನು ಚಿಂತೆ ಮಾಡಬೇಡ, ನನ್ನ ಒಂದು ಶಕ್ತಿ 5 ರೂಪ ಆಗುತ್ತೆ. ಅಂದರೆ ಅದರ ಅರ್ಥ ಏನು, 5 ಜನ ಸೇರಿದರೆ ನಾನು, ಅಂದರೆ ನನ್ನ ಒಂದು ಶಕ್ತಿ ಅಂತ. ಆದ್ದರಿಂದ ಒಬ್ಬನೇ ಗಂಡ ನಿನಗೆ. ಆ ರೀತಿಯಲ್ಲಿ ನೀನು ನಿನ್ನ ಒಂದು ಪಾತಿವ್ರತ್ಯವನ್ನು ನೀನು ಕಳೆ, ಅಥವಾ ಅದನ್ನು ನೀನು ಕಳಕಬೇಡ, ಪಾತಿವ್ರತ್ಯವನ್ನು ಉಳಿಸ್ಕೋಬೇಕು, ನೀನು ಅದನ್ನು ಕಳಕಬೇಡ ಅಂತ ಹೇಳ್ತಾ ಅವನು ಆಶೀರ್ವಾದ ಮಾಡಿ ಶಿವ ಹೋಗ್ತಾನೆ. ನಿನ್ನ ಒಂದು ಕಥೆ, ನೀನು ನಾರಾಯಣಿಯಾಗಿ ವರವನ್ನು ಕೇಳಿರ್ತಕ್ಕಂಥ ಕಥೆ, ಆ ಭಗವಂತ ನಿನಗೆ ಯಾರು ಕೇಳ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ ಅಂತ. ನಿನ್ನ ಕಥನವೇ ಪುಣ್ಯ ಕಥನವು, ನಿನ್ನ ಚರಿತವೇ ಪುಣ್ಯ ಚರಿತವು, ನಿನ್ನ ನೆನೆವಂಗವೇ ಅಹುದು ಪತಿವ್ರತಾಭಾವ ಅಂತ ಹೇಳಿ ಅವನು ವರವನ್ನು ಕೊಡ್ತಾನೆ, ಆಶೀರ್ವಾದ ಮಾಡಿಬಿಟ್ಟು. ಅವಾಗೇನು ತಳಿರು ತೋರಣಗಳಿಂದ ಅವಾಗ ಅವನು ನಂಬಿಸ್ತಾನೆ. ಯಾರನ್ನ? ದೃಪದನನ್ನು. ಯಾರು? ವೇದವ್ಯಾಸ ಮಹರ್ಷಿಗಳನ್ನು ನಂಬಿಸ್ತಾರೆ. ಅಪ್ಪ ನೋಡಿ ಈ ಥರ ಇದೆ, ಆಯಿತು ಸಂತೋಷವಾಗಿ ಮದುವೆ ಮಾಡು ಅಂತ ಹೇಳಿದಾಗ ಅವನು ಮದುವೆ ಮಾಡ್ಕೊಂಬದಕ್ಕೆ ಒಪ್ತಾನೆ. 5 ಜನ ಪತಿಯರಿಗೆ ತನ್ನ ಮಗಳೇ ಸತಿಯಾಗ್ತಾಳೆ ಅನ್ನತಕ್ಕಂಥದ್ದನ್ನು ಅವನು ಒಪ್ಪುತ್ತಾನೆ. ಹಿಂದಿನ ಜನ್ಮದ ಕಥೆಯನ್ನು ಕೇಳಿಬಿಟ್ಟು ಅಂತ ಹೇಳ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.